ವಿಶ್ವವಿಖ್ಯಾತ ಬೆಂಗಳೂರು ಕರಗ ಉತ್ಸವಕ್ಕೆ ಈಗಾಗಲೇ ಡೇಟ್ ಫಿಕ್ಸ್ ಆಗಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಏಪ್ರಿಲ್ 1ನೇ ತಾರೀಕು ವಿಶ್ವವಿಖ್ಯಾತ ಬೆಂಗಳೂರು ಕರಗ ನಡೆಯುತ್ತೆ. ಒಟ್ಟು 11 ದಿವಸಗಳ ಕಾಲ ನಡೆಯುವಂತಹ ಈ ಒಂದು ಅದ್ಭುತವಾದಂತಹ ವಿಶ್ವವಿಖ್ಯಾತ ಕರಗಕ್ಕೆ ಮಾರ್ಚ್ 24ಕ್ಕೆ ಉತ್ಸವಕ್ಕೆ ಚಾಲನೆ ನೀಡಲಾಗುತ್ತೆ. ಮಾರ್ಚ್ 30ರಂದು ಹಸಿ ಕರಗ ಇರುತ್ತೆ. ಈ ಕರಗವನ್ನು ನೋಡೋ ಸಲುವಾಗಿ ಬಹಳಷ್ಟು ಜನ ನಾನಾ ಭಾಗಗಳಿಂದ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಲ್ಲಿರುವಂತಹ ಕರಗ ಇಡೀ ರಾತ್ರಿ ಆ ಒಂದು ಸಂಭ್ರಮವನ್ನು ಕಣ್ತುಂಬಿಕೊಳ್ಬೇಕು ಅಂತ ಬಹಳಷ್ಟು ಜನ, ಬಹಳಷ್ಟು ಭಕ್ತಾದಿಗಳು ಈ ಒಂದು ಕರಗವನ್ನು ನೋಡೋಕ್ಕೆ ಬರ್ತಾರೆ. ಈಗ ಕರಗ ನಡೆಯುವಂತಹ ದಿನಾಂಕವನ್ನು ನಿಗದಿ ಮಾಡಲಾಗಿದೆ. ಕರಗ ವಿಶ್ವವಿಖ್ಯಾತರಾಗಿರುವಂತಹ ಈ ಕರಗಕ್ಕೆ ಏಪ್ರಿಲ್ 1ನೇ ತಾರೀಕು ನಿಗದಿಯಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪ್ರತಿನಿಧಿ ಭರತ್ ಕೊಡ್ತಾರೆ. ಭರತ್, ಈಗಾಗಲೇ ಕರಗದ ದಿನಾಂಕವನ್ನು ನಿಗದಿ ಮಾಡಲಾಗಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಏನೆಲ್ಲ ಸಿಗ್ತಾ ಇದೆ ಅಪ್ಡೇಟ್ಸ್? ಜಗದೀಶ್, ಬೆಂಗಳೂರು ವಿಶ್ವವಿಖ್ಯಾತ ಕರಗಗೆ ಇವತ್ತು ದಿನಾಂಕ ನಿಗದಿ ಮಾಡಿದ್ದಾರೆ. ಅಂದ್ರೆ ಕರಗ ಉತ್ಸವ ದಿನಾಂಕ ಸಮೀಪ ಬರ್ತಾ ಇದ್ದಂತ ಕಾರಣವಾಗಿ ಇವತ್ತು ಪೂರ್ವಭಾವಿ ಸಭೆಯನ್ನ ಆಯೋಜನೆ ಮಾಡಿದ್ರು. ಅಂದ್ರೆ ಮುಜರಾಯಿ ಇಲಾಖೆಯ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು, ಜೊತೆಗೆ ಮುಜರಾಯಿ ಇಲಾಖೆಯ ಆಯುಕ್ತರು, ಜೊತೆಗೆ ಧರ್ಮರಾಯ ಸ್ವಾಮಿ ದೇವಸ್ಥಾನದ ಆಡಳಿತ ಮಂಡಳಿ, ಜೊತೆಗೆ ಕ್ಷತ್ರಿಯ ಸಮಾಜದ ಮುಖಂಡರು ಎಲ್ಲರೂ ಕೂಡ ಇವತ್ತಿನ ಸಭೆಯಲ್ಲಿ ಭಾಗವಹಿಸಿ ಒಂದಿಷ್ಟು ರೂಪುರೇಷೆಗಳ ಬಗ್ಗೆ ಚರ್ಚೆ ಮಾಡಿದ್ರು. ಈ ಸಭೆಯಲ್ಲಿ ಈಗ ವಿಶ್ವವಿಖ್ಯಾತ ಕರಗವನ್ನ ಯಾವತ್ತು ಮಾಡಬೇಕು ಅನ್ನೋದ್ರ ಬಗ್ಗೆ ಅಂತಿಮವಾದ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಈಗ ಏಪ್ರಿಲ್ 1ನೇ ತಾರೀಕು ಶಕ್ತೋತ್ಸವ, ಅಂದ್ರೆ ಕರಗದ ಶಕ್ತೋತ್ಸವವನ್ನ ಆಚರಿಸಬೇಕಂತೇಳಿ ಈಗ ಸಭೆಯಲ್ಲಿ ನಿರ್ಧಾರವಾಗಿದೆ. ಜೊತೆಗೆ ಮಾರ್ಚ್ 24ನೇ ತಾರೀಕಿಂದ ಕರಗ ಉತ್ಸವಕ್ಕೆ ಚಾಲನೆ ಕೊಡಲಾಗುತ್ತದೆ. ಧರ್ಮರಾಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಧ್ವಜಾರೋಹಣವನ್ನ ಮಾಡೋದ್ರ ಮುಖಾಂತರ 11 ದಿನಗಳ ಒಂದು ಏನು ಉತ್ಸವ ನಡೆಯುತ್ತೆ ಅದಕ್ಕೆ ಚಾಲನೆಯನ್ನು ಕೊಡ್ತಾರೆ. ಜೊತೆಗೆ ಮಾರ್ಚ್ 30ನೇ ತಾರೀಕು ಹಸಿ ಕರಗ ನಡೆಯುತ್ತೆ. ಸೊ ಹಾಗಾಗಿ ಒಟ್ಟಾರೆ ಈ ವರ್ಷ ತುಂಬಾ ಅದ್ದೂರಿಯಾಗಿ ಕರಗ ಮಾಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಇವತ್ತು ಸಭೆ ಮಾಡಿ ಸಭೆಯಲ್ಲಿ ಒಂದಿಷ್ಟು ಯೋಜನೆಗಳನ್ನ ರೂಪಿಸಿರುವಂತದ್ದು. ಅಂದ್ರೆ ಮೈಸೂರು ದಸರಾ ಸಮಯದಲ್ಲಿ ಮೈಸೂರಿನಲ್ಲಿ ಯಾವ ರೀತಿಯಾಗಿ ಒಂದು ಲೈಟಿಂಗ್ ವ್ಯವಸ್ಥೆಯನ್ನ ಹಾಕ್ತಾರೆ, ಆ ರೀತಿಯಾಗಿ ಈ ಸಲ ಕರಗ ಉತ್ಸವಕ್ಕೆ ಲೈಟಿಂಗ್ ವ್ಯವಸ್ಥೆ ಮಾಡಬೇಕು ಅನ್ನೋದನ್ನು ಕೂಡ ಸಭೆಯಲ್ಲಿ ನಿರ್ಧಾರ ಮಾಡಿದ್ರು. ಅಂದ್ರೆ ಚಿಕ್ಕಪೇಟೆ, ಬಳೆಪೇಟೆ, ಕುಂಬಾರಪೇಟೆ, ಈ ರೀತಿ ಏನ್ ಪೇಟೆಗಳಿದಾವೆ, ಪೇಟೆಗಳ ಜೊತೆಗೆ ಹಡ್ಸನ್ ಸರ್ಕಲ್, ಮೈಸೂರು ಬ್ಯಾಂಕ್ ಸರ್ಕಲ್, ಈ ರೀತಿಯಾಗಿ ಕಂಪ್ಲೀಟ್ ಸುತ್ತಮುತ್ತ ಕೂಡ ಭರ್ಜರಿಯಾಗಿ ಒಂದು ಲೈಟಿಂಗ್ ಆಗ್ಬೇಕಾಗುತ್ತೆ. ಜೊತೆಗೆ ಕರಗ ಉತ್ಸವಕ್ಕೆ ಚಾಲನೆ ಕೊಡುವ ದಿನದಿಂದ ಕರಗ ನಡೆಯುವ ದಿನದವರೆಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ಬೇಕು ಅಂತೇಳಿ ಅದಕ್ಕೊಂದೀಗ ಒಂದು ಜಾಗವನ್ನ ಫಿಕ್ಸ್ ಮಾಡೋದು ನಿಟ್ಟಿನಲ್ಲಿ ಈಗ ಪೊಲೀಸರಿಗೆ ಒಂದು ಸೂಚನೆಯನ್ನು ಕೂಡ ಕೊಡಲಾಗಿದೆ. ಅಂದ್ರೆ ಕಾರ್ಯಕ್ರಮಗಳು ನಡೆಯುವಂತಹ ಸಂದರ್ಭದಲ್ಲಿ ಹೆಚ್ಚಿನ ಜನಸಂಖ್ಯೆ ಸೇರುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ವಿಶಾಲವಾದ ಜಾಗ ಅಗತ್ಯತೆ ಇದೆ. ಹಾಗಾಗಿ ಕರೆಕ್ಟ್ ಆದ ಜಾಗ ಯಾವುದು ಅಂತ ಹೇಳಿ ಅನ್ನೋ ಒಂದು ನಿಟ್ಟಿನಲ್ಲಿ ಈಗ ಮುಜರಾಯಿ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ಪೊಲೀಸ್ ಇಲಾಖೆಗೆ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಇನ್ನುಳಿದಂತೆ ಕಳೆದ ವರ್ಷಕ್ಕಿಂತ ಈ ವರ್ಷ ತುಂಬಾ ಅದ್ದೂರಿಯಾಗಿ ಕರಗ ಉತ್ಸವ ಮಾಡಬೇಕು ಅನ್ನೋದು ಕೂಡ ನಿರ್ಧಾರ ಮಾಡಿದ್ದಾರೆ. ಜೊತೆಗೆ ಕರಗದ ಜವಾಬ್ದಾರಿ ಯಾರು ತೆಗೆದುಕೊಳ್ತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಯಾಕಂತ ಹೇಳಿದ್ರೆ ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ಚಿನ್ನ, ಅಂದ್ರೆ ಒಂದು ನೆಕ್ಲೆಸ್ ಕಳ್ಳತನ ವಿಚಾರದಲ್ಲಿ ಮುಜರಾಯಿ ಅಧಿಕಾರಿಗಳ ಮೇಲೆ ಒಂದು ಭ್ರಷ್ಟಾಚಾರ ಆರೋಪ ಬಂದಿತ್ತು. ಹಾಗಾಗಿ ಈ ಬಾರಿ ಸಹಜವಾಗಿ ಮುಜರಾಯಿ ಇಲಾಖೆಯವರು ಸಂಪೂರ್ಣ ಜವಾಬ್ದಾರಿ ತೆಗೆದುಕೊಂಡಿಲ್ಲ. ಅದರಲ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಅಧಿಕಾರವನ್ನ ಹಸ್ತಾಂತರ ಮಾಡೋದು ಕೂಡ ಈ ಸಭೆಯಲ್ಲಿ ನಿರ್ಧಾರ ಆಗಿದೆ. ಅಂದ್ರೆ ದೇವಸ್ಥಾನದ ಆಂತರಿಕವಾಗಿ ದೇವಸ್ಥಾನದ ಒಳಗಡೆ ನಡೆಯುವಂತಹ ಕಾರ್ಯಕ್ರಮಗಳು, ಪೂಜೆ ಪುನಸ್ಕಾರಗಳನ್ನ ಮುಜರಾಯಿ ಇಲಾಖೆಯವರು ಮಾಡ್ತಾರೆ. ದೇವಸ್ಥಾನದ ಹೊರಗಡೆ ನಡೆಯುವಂತಹ ಕಾರ್ಯಕ್ರಮಗಳನ್ನ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮಾಡುತ್ತೆ. ಅಂದ್ರೆ ಟೆಂಡರ್ ಕರೆಯೋದಂತ ಆಗಿರ್ಬೋದು, ಹೂವು ಸಪ್ಲೈ ಮಾಡೋದು, ಲೈಟಿಂಗ್ ಹಾಕುವಂತ ವ್ಯವಸ್ಥೆ ಆಗಿರ್ಬೋದು, ಈ ರೀತಿಯಾದ ಎಲ್ಲಾ ಕಾರ್ಯಕ್ರಮಗಳನ್ನ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮಾಡುತ್ತೆ. ದೇವಸ್ಥಾನದ ಒಳಗಡೆ ಅಲಂಕಾರ ಆಗಿರ್ಬೋದು ಅಥವಾ ಪೂಜೆ ಪುನಸ್ಕಾರ ನಡೆಯುತ್ತೋ ಇದು ಮುಜರಾಯಿ ಸಮಿತಿ, ಅಂದ್ರೆ ಮುಜರಾಯಿ ಒಳಗಡೆ ಆಂತರಿಕವಾಗಿ ಸಮಿತಿ ಇರುತ್ತೆ. ಆ ಸಮಿತಿಯಲ್ಲಿ ಒಂದಿಷ್ಟು ಬಜೆಟ್ ಅನ್ನ ಇರುತ್ತೆ. ಆ ಬಜೆಟ್ ನ ಬಳಸಿಕೊಂಡು ಮುಜರಾಯಿ ಇಲಾಖೆಯವರು ಮಾಡ್ತಾರೆ. ದೇವಸ್ಥಾನದ ಹೊರಗಿನ ಕಾರ್ಯಕ್ರಮಗಳು ಏನಿರುತ್ತೆ ಎಲ್ಲಾ ಕಾರ್ಯಕ್ರಮಗಳನ್ನ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮಾಡುತ್ತೆ. ಜೊತೆಗೆ ವ್ಯವಸ್ಥಾಪನಾ ಸಮಿತಿ, ಅಂದ್ರೆ ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ವ್ಯವಸ್ಥಾಪನಾ ಸಮಿತಿ ಇತ್ತು. ಅಂದ್ರೆ ಸತೀಶ್ ಅವರ ನೇತೃತ್ವದಲ್ಲಿ ಸಮಿತಿ ಇತ್ತು. ಆ ಸಮಿತಿ ಇವತ್ತಿಗೆ ಕೊನೆ ಆಗಿದೆ. ಇವತ್ತಿಂದ ಹೊಸ ಸಮಿತಿ ಜಾರಿಗೆ ಆಗಿರುವಂತದ್ದು. ಅಂದ್ರೆ ಚಲಕೆರೆ ನಾರಾಯಣ ಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಇವತ್ತಿಂದ ನೂತನವಾದ ಒಂದು ಸಮಿತಿಯನ್ನ ಜಾರಿಗೆ ಮಾಡಲಾಗಿದೆ. ಇನ್ನ ಈ ವರ್ಷದ ಒಂದು ಕರಗದ ಒಂದು ಜವಾಬ್ದಾರಿ ಕೂಡ ಆ ಸಮಿತಿಯೇ ತೆಗೆದುಕೊಳ್ಳುತ್ತೆ. ಒಟ್ಟಾರೆ ಕಳೆದ ವರ್ಷಕ್ಕಿಂತ ಈ ವರ್ಷ ಅದ್ದೂರಿಯಾಗಿ, ವರ್ಣರಂಜಿತವಾಗಿ, ಸಂಪ್ರದಾಯವಾಗಿ ಅದೇ ರೀತಿಯಾದ ಒಂದು ಸಂಪ್ರದಾಯ ನಡೆದುಕೊಂಡು ಬರ್ತಾ ಇತ್ತು. ಆ ಸಂಪ್ರದಾಯದಲ್ಲಿ ಕರಗ ಮಹೋತ್ಸವ ಮಾಡೋದಕ್ಕೆ ನಿರ್ಧಾರ ಆಗಿದೆ. ಜೊತೆಗೆ ಯಾವುದೇ ರೀತಿಯಾದ ವಿವಾದಗಳು, ಕಪ್ಪುಚಿಕೆಗಳು ಆಗದೇ ಇರೋ ರೀತಿಯಲ್ಲಿ ಕರಗವನ್ನ ಮಾಡ್ತೀರಿ ಅಂತೇಳಿ ಸಭೆಯಲ್ಲಿ ಒಮ್ಮತದ ಒಂದು ನಿರ್ಧಾರ ಕೂಡ ಆಗಿರುವಂತದ್ದು. ಜಗದೀಶ್.